ಶಾಸಕರ ಹುಟ್ಟುಹಬ್ಬದ ಕೋರಿಕೆ ವಿಚಾರವಾಗಿ ಕಟೌಟ್ಗಳನ್ನು ಹಾಕಿ ಬಸ್ ಸ್ಟ್ಯಾಂಡ್ ಕಾಣದಂತೆ ಮಾಡಿದ್ರು ಅಂತೇಳಿ ಅವತ್ತೇ ಪಾಲಿಕೆ ಎಚ್ಚೆತ್ಕೊಂಡಿದ್ರೆ ಇವತ್ತು ನಾವು ಈ ಸುದ್ದಿಯನ್ನ ಮಾಡೋದಕ್ಕಾಗ್ತಾ ಇರಲಿಲ್ಲ. ಕಾರಣ ಇವತ್ತು ಕಟೌಟ್ ಬಿದ್ದು ಅವಾಂತರ ಸೃಷ್ಟಿಯಾಗಿದೆ. ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಿದ ಕಟೌಟ್ ಬಿದ್ದು ನಾಗರಬಾವಿ ಬಳಿ ಅವಾಂತರ ಸೃಷ್ಟಿಯಾಗಿದೆ. ಎಂ ಕೃಷ್ಣಪ್ಪ ಮತ್ತು ಪ್ರಿಯಾ ಕೃಷ್ಣ ಅವರ ಹುಟ್ಟುಹಬ್ಬಕ್ಕೆ ಹಾಕಿದಂತ ಕಟೌಟ್ಗಳು ನಾಗರಬಾವಿ ಸರ್ಕಲ್ ಬಳಿ ಕಟೌಟ್ ಬಿದ್ದು ಕಾರ್ ಜಖಮ್ ಆಗಿದೆ. ಸ್ಥಳೀಯ ಟ್ರಾಫಿಕ್ ಪೊಲೀಸರಿಂದ ಕಟೌಟ್ಗಳನ್ನ ತೆರವು ಮಾಡುವಂತ ಕೆಲಸಗಳಾಗ್ತಾ ಇದೆ. ಕಳೆದ ವಾರ ರಿಪಬ್ಲಿಕ್ ಕನ್ನಡ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿತ್ತು. ದೊಡ್ಡ ದೊಡ್ಡ ಕಟೌಟ್ಗಳನ್ನು ಹಾಕಿ ಬಸ್ ಸ್ಟ್ಯಾಂಡ್ ಅನ್ನೇ ಕಾಣದಂತೆ ಮಾಡಿದ್ದಾರೆ ಅಂತೇಳಿ ಅವತ್ತೇ ಪಾಲಿಕೆ ಎಚ್ಚೆತ್ತುಕೊಂಡು ಎಲ್ಲಾ ಕಟೌಟ್ಗಳನ್ನ ತೆರವು ಮಾಡಿಸಿದ್ರೆ ಇವತ್ತು ಈ ಅವಾಂತರ ಸೃಷ್ಟಿ ಆಗ್ತಾ ಇರಲಿಲ್ಲ. ನಾಗರಬಾವಿ ಸರ್ಕಲ್ ಬಳಿ ಹಾಕಿದಂತ ಕಟೌಟ್ ನೋಡಿ, ಆ ಕಾರಲ್ಲಿ ಸದ್ಯಕ್ಕೆ ಯಾರಿಗೇನು ಆಗ್ಲಿಲ್ಲ. ಇದೇ ಕಟೌಟ್ ಬೀಳುವಂತ ಸಂದರ್ಭದಲ್ಲಿ ಚಿಕ್ಕ ಮಗುನು ಯಾರಾದ್ರೂ ಪೋಷಕರು ಬೈಕಲ್ಲಿ ಹೋಗ್ಬೇಕಾದ್ರೆ ಏನಾಗ್ತಾ ಇತ್ತು ಯೋಚನೆ ಮಾಡಿ. ಹೈಕೋರ್ಟ್ ನಿಂದ ನಿರ್ದೇಶನ ಇದೆ ಕಟೌಟ್ಗಳನ್ನು ಹಾಕಬಾರದು ಅಂತೇಳಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಧ್ರುವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಧ್ರುವರಾಜ್, ಎಷ್ಟೊತ್ತು ಘಟನೆ ಆಗಿದ್ದು, ಯಾರಿಗಾದ್ರೂ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ಯಾ? ನಾಗೇಂದ್ರ, ಇದು ಸುಮಾರು 1 ಗಂಟೆಗೆ ಹಿಂದೆ ಈ ಒಂದು ಘಟನೆ ನಡೆದಿರುವಂತದ್ದು. ಮುಖ್ಯವಾಗಿ ನಾಗರಬಾವಿ ಸರ್ಕಲ್ ಫ್ಲೈಓವರ್ ಏನಿದೆ ಅದರ ಮೇಲ್ಗಡೆ ಏನು ವಿಜಯನಗರ ಶಾಸಕ ಹಾಗೆ ಗೋವಿಂದರಾಜನಗರದ ಶಾಸಕ ಪ್ರಿಯಾ ಕೃಷ್ಣ ಹಾಗೆ ಅವರ ತಂದೆ ಕೃಷ್ಣಪ್ಪ ಅವರ ಕಟೌಟ್ ಅನ್ನ ಹಾಕಲಾಗಿತ್ತು. ಶುಭಾಶಯ ಅವರ ಹುಟ್ಟಿದ ಹಬ್ಬದ ಹಿನ್ನೆಲೆ ಶುಭಾಶಯ ಕೋರಿ ಆ ಒಂದು ಕಟೌಟ್ ಅನ್ನ ಹಾಕಲಾಗಿತ್ತು. ಆದ್ರೆ ಆ ಕಟೌಟ್ ಇವತ್ತು ಕೆಳಬಿದ್ದಂತಹ ಪರಿಣಾಮವಾಗಿ ಅಲ್ಲಿ ಕೆಳಗಡೆ ಹೋಗ್ತಾ ಇದ್ದಂತ ಒಂದು ಕಾರಿನ ಮೇಲೆ ಬಿದ್ದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣ ಹಾನಿ ಸಂಭವಿಸಿಲ್ಲ. ನೀವು ಅದರ ಕಟೌಟ್ ನ ಹೈಟ್ ನೇ ನೋಡ್ತಾ ಇರಬಹುದು. ನೀವು ಹೈಕೋರ್ಟ್ ಆದೇಶವನ್ನ ಕೂಡ ನೀಡಿದೆ, ಬೆಂಗಳೂರಿನಲ್ಲಿ ಎಲ್ಲೂ ಕೂಡ ಕಟೌಟ್ ಹಾಗೆ ಫ್ಲೆಕ್ಸ್ ಬ್ಯಾನರ್ ಗಳನ್ನ ಹಾಕುವಂತಿಲ್ಲ ಅಂತ. ಆದ್ರೆ ಈಗ ಆಡಳಿತ ಪಕ್ಷದ ಶಾಸಕರೇ ಈ ರೀತಿ ತಮ್ಮ ಬರ್ತಡೆಗೆ ಕಟೌಟ್ ಅನ್ನ ಹಾಕಿಸ್ಕೊಂಡು ಈ ತರದ ಒಂದು ಅವಘಡಕ್ಕೆ ಕಾರಣವಾಗಿದ್ದಾರೆ. ಇನ್ನು ಆ ಭಾಗದಲ್ಲಿ ನಾವು ನೋಡ್ತಾ ಹೋದ್ರೆ ಸಾಕಷ್ಟು ಕಟೌಟ್ ಗಳನ್ನ ಹಾಕಿದ್ದಾರೆ. ಸುಮಾರು 10, 15, 20 ಅಡಿ ಎತ್ತರದ ಕಟೌಟ್ ಗಳನ್ನ ಕೂಡ ಹಾಕಲಾಗಿದೆ. ಇನ್ನಾದ್ರೂ ಎಚ್ಚೆತ್ಕೊಂಡು ಬಿಬಿಎಂಪಿ ಈ ಕಟೌಟ್ ಗಳನ್ನ ತೆರವು ಮಾಡಬೇಕು. ಆ ಕಟೌಟ್ ಅನ್ನ ಹಾಕಿದ್ಯಾರೋ ಅವ್ರ ವಿರುದ್ಧ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕಾಗಿರುವಂತದ್ದು. ನಾಗೇಂದ್ರ, ಸದ್ಯಕ್ಕೆ ಪಾಲಿಕೆ ಅಧಿಕಾರಿಗಳು ಏನ್ ಹೇಳ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ? ಸದ್ಯ ನಾಗೇಂದ್ರ, ಈಗ ಕಟೌಟ್ ಅನ್ನ ತೆರವು ಮಾಡುವಂತ ಕೆಲಸವನ್ನ ಈ ಟ್ರಾಫಿಕ್ ಪೊಲೀಸರು ಮಾಡಿದ್ದಾರೆ. ಪಾಲಿಕೆ ಅಧಿಕಾರಿಗಳು ಯಾರು ಕೂಡ ಇನ್ನು ಸ್ಥಳಕ್ಕೆ ಹೋಗಿಲ್ಲ. ಪಾಲಿಕೆ ಅಧಿಕಾರಿಗಳು ಇದರ ಬಗ್ಗೆ ನಿಗಾವನ್ನ ವಹಿಸಬೇಕು. ಬಿಬಿಎಂಪಿ ಅಧಿಕಾರಿಗಳು ಇತ್ತ ಗಮನವನ್ನ ಕೊಡದೇ ಇರೋದು ಕೂಡ ಇಲ್ಲಿ ಪ್ರಶ್ನಾರ್ಹ ಆಗಿರುವಂತದ್ದು, ಅಂದ್ರೆ ಪ್ರಶ್ನೆ ಮಾಡುವಂತದ್ದು. ಯಾಕಂತ ಹೇಳಿದ್ರೆ ಅವರು ಕಾಂಗ್ರೆಸ್ನ ಶಾಸಕರು ಎನ್ನುವಂತ ಕಾರಣಕ್ಕಾಗಿ ಬಿಟ್ಬಿಟ್ರ ಎನ್ನುವಂಥದ್ದು. ನೀವು ಗೋವಿಂದರಾಜನಗರ ಹಾಗೆ ವಿಜಯನಗರ ರೋಡ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಿಮಗೆ ಒಂದು 100ರಿಂದ 150 ಕಟೌಟ್ಗಳು ಕಾಣ ಸಿಗ್ತವೆ. ಆದ್ರೆ ಅವು ಯಾವುಗಳಿಗೂ ಕೂಡ ಆಕ್ಷನ್ ಆಗ್ತಾ ಇಲ್ಲ. ಕಳೆದ 1 ವಾರದಿಂದ ಅದೇ ರೀತಿ ಇದೆ. ಆದ್ರೂ ಬಿಬಿಎಂಪಿ ಅಧಿಕಾರಿಗಳು ಯಾಕೆ ಕಣ್ಮುಚ್ಚಿ ಕೂತ್ಕೊಂಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಆಗಿದೆ. ಮುಖ್ಯವಾಗಿ ಈ ಬಿಬಿಎಂಪಿ ಏನಾದ್ರೂ ಅವಘಡ ಆದ ನಂತರನೇ ಇವರು ಬರೋದಾ ಅನ್ನುವಂಥದ್ದು ಈಗ ಸಾರ್ವಜನಿಕರು ಕೇಳ್ತಾ ಇರುವಂತ ಪ್ರಶ್ನೆ. ನಾಗೇಂದ್ರ, ಓಕೆ, ಥ್ಯಾಂಕ್ ಯು ಧ್ರುವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಶಾಸಕರ ಹುಟ್ಟುಹಬ್ಬದ ಕೋರಿಕೆ ವಿಚಾರವಾಗಿ ಕಟೌಟ್ಗಳನ್ನು ಹಾಕಿ ಬಸ್ ಸ್ಟ್ಯಾಂಡ್ ಕಾಣದಂತೆ ಮಾಡಿದ್ರು ಅಂತೇಳಿ ಅವತ್ತೇ ಪಾಲಿಕೆ ಎಚ್ಚೆತ್ಕೊಂಡಿದ್ರೆ ಇವತ್ತು ನಾವು ಈ ಸುದ್ದಿಯನ್ನ ಮಾಡೋದಕ್ಕಾಗ್ತಾ ಇರಲಿಲ್ಲ. ಕಾರಣ ಇವತ್ತು ಕಟೌಟ್ ಬಿದ್ದು ಅವಾಂತರ ಸೃಷ್ಟಿಯಾಗಿದೆ. ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಿದ ಕಟೌಟ್ ಬಿದ್ದು ನಾಗರಬಾವಿ ಬಳಿ ಅವಾಂತರ ಸೃಷ್ಟಿಯಾಗಿದೆ. ಎಂ ಕೃಷ್ಣಪ್ಪ ಮತ್ತು ಪ್ರಿಯಾ ಕೃಷ್ಣ ಅವರ ಹುಟ್ಟುಹಬ್ಬಕ್ಕೆ ಹಾಕಿದಂತ ಕಟೌಟ್ಗಳು ನಾಗರಬಾವಿ ಸರ್ಕಲ್ ಬಳಿ ಕಟೌಟ್ ಬಿದ್ದು ಕಾರ್ ಜಖಮ್ ಆಗಿದೆ. ಸ್ಥಳೀಯ ಟ್ರಾಫಿಕ್ ಪೊಲೀಸರಿಂದ ಕಟೌಟ್ಗಳನ್ನ ತೆರವು ಮಾಡುವಂತ ಕೆಲಸಗಳಾಗ್ತಾ ಇದೆ. ಕಳೆದ ವಾರ ರಿಪಬ್ಲಿಕ್ ಕನ್ನಡ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿತ್ತು. ದೊಡ್ಡ ದೊಡ್ಡ ಕಟೌಟ್ಗಳನ್ನು ಹಾಕಿ ಬಸ್ ಸ್ಟ್ಯಾಂಡ್ ಅನ್ನೇ ಕಾಣದಂತೆ ಮಾಡಿದ್ದಾರೆ ಅಂತೇಳಿ ಅವತ್ತೇ ಪಾಲಿಕೆ ಎಚ್ಚೆತ್ತುಕೊಂಡು ಎಲ್ಲಾ ಕಟೌಟ್ಗಳನ್ನ ತೆರವು ಮಾಡಿಸಿದ್ರೆ ಇವತ್ತು ಈ ಅವಾಂತರ ಸೃಷ್ಟಿ ಆಗ್ತಾ ಇರಲಿಲ್ಲ. ನಾಗರಬಾವಿ ಸರ್ಕಲ್ ಬಳಿ ಹಾಕಿದಂತ ಕಟೌಟ್ ನೋಡಿ, ಆ ಕಾರಲ್ಲಿ ಸದ್ಯಕ್ಕೆ ಯಾರಿಗೇನು ಆಗ್ಲಿಲ್ಲ. ಇದೇ ಕಟೌಟ್ ಬೀಳುವಂತ ಸಂದರ್ಭದಲ್ಲಿ ಚಿಕ್ಕ ಮಗುನು ಯಾರಾದ್ರೂ ಪೋಷಕರು ಬೈಕಲ್ಲಿ ಹೋಗ್ಬೇಕಾದ್ರೆ ಏನಾಗ್ತಾ ಇತ್ತು ಯೋಚನೆ ಮಾಡಿ. ಹೈಕೋರ್ಟ್ ನಿಂದ ನಿರ್ದೇಶನ ಇದೆ ಕಟೌಟ್ಗಳನ್ನು ಹಾಕಬಾರದು ಅಂತೇಳಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಧ್ರುವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಧ್ರುವರಾಜ್, ಎಷ್ಟೊತ್ತು ಘಟನೆ ಆಗಿದ್ದು, ಯಾರಿಗಾದ್ರೂ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ಯಾ?
ನಾಗೇಂದ್ರ, ಇದು ಸುಮಾರು 1 ಗಂಟೆಗೆ ಹಿಂದೆ ಈ ಒಂದು ಘಟನೆ ನಡೆದಿರುವಂತದ್ದು. ಮುಖ್ಯವಾಗಿ ನಾಗರಿಭಾವಿ ಸರ್ಕಲ್ ಫ್ಲೈಓವರ್ ಏನಿದೆ ಅದರ ಮೇಲ್ಗಡೆ ಏನು ವಿಜಯನಗರ ಶಾಸಕ ಹಾಗೆ ಗೋವಿಂದರಾಜನಗರದ ಶಾಸಕ ಪ್ರಿಯಾ ಕೃಷ್ಣ ಹಾಗೆ ಅವರ ತಂದೆ ಕೃಷ್ಣಪ್ಪ ಅವರ ಕಟೌಟ್ ಅನ್ನ ಹಾಕಲಾಗಿತ್ತು. ಶುಭಾಶಯ ಅವರ ಹುಟ್ಟಿದ ಹಬ್ಬದ ಹಿನ್ನೆಲೆ ಶುಭಾಶಯ ಕೋರಿ ಆ ಒಂದು ಕಟೌಟ್ ಅನ್ನ ಹಾಕಲಾಗಿತ್ತು. ಆದ್ರೆ ಆ ಕಟೌಟ್ ಇವತ್ತು ಕೆಳ ಬಿದ್ದಂತಹ ಪರಿಣಾಮವಾಗಿ ಅಲ್ಲಿ ಕೆಳಗಡೆ ಹೋಗ್ತಾ ಇದ್ದಂತ ಒಂದು ಕಾರಿನ ಮೇಲೆ ಬಿದ್ದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣ ಹಾನಿ ಸಂಭವಿಸಿಲ್ಲ. ನೀವು ಅದರ ಕಟೌಟ್ ನ ಹೈಟ್ ಅನ್ನೇ ನೋಡ್ತಾ ಇರ್ಬೋದು. ನೀವು ಹೈಕೋರ್ಟ್ ಆದೇಶವನ್ನ ಕೂಡ ನೀಡಿದೆ, ಬೆಂಗಳೂರಿನಲ್ಲಿ ಎಲ್ಲೂ ಕೂಡ ಕಟೌಟ್ ಹಾಗೆ ಫ್ಲೆಕ್ಸ್ ಬ್ಯಾನರ್ ಗಳನ್ನ ಹಾಕುವಂತಿಲ್ಲ ಅಂತ. ಆದ್ರೆ ಈಗ ಆಡಳಿತ ಪಕ್ಷದ ಶಾಸಕರೇ ಈ ರೀತಿ ತಮ್ಮ ಬರ್ತಡೆಗೆ ಕಟೌಟ್ ಅನ್ನ ಹಾಕಿಸ್ಕೊಂಡು ಈ ತರದ ಒಂದು ಅವಘಡಕ್ಕೆ ಕಾರಣವಾಗಿದ್ದಾರೆ. ಇನ್ನು ಆ ಭಾಗದಲ್ಲಿ ನಾವು ನೋಡ್ತಾ ಹೋದ್ರೆ ಸಾಕಷ್ಟು ಕಟೌಟ್ ಗಳನ್ನ ಹಾಕಿದ್ದಾರೆ. ಸುಮಾರು 10, 15, 20 ಅಡಿ ಎತ್ತರದ ಕಟೌಟ್ ಗಳನ್ನ ಕೂಡ ಹಾಕಲಾಗಿದೆ. ಇನ್ನಾದ್ರೂ ಎಚ್ಚೆತ್ಕೊಂಡು ಬಿಬಿಎಂಪಿ ಈ ಕಟೌಟ್ ಗಳನ್ನ ತೆರವು ಮಾಡಬೇಕು. ಆ ಕಟೌಟ್ ಅನ್ನ ಹಾಕಿದ್ಯಾರೋ ಅವ್ರ ವಿರುದ್ಧ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕಾಗಿರುವಂತದ್ದು. ನಾಗೇಂದ್ರ, ಸದ್ಯಕ್ಕೆ ಪಾಲಿಕೆ ಅಧಿಕಾರಿಗಳು ಏನ್ ಹೇಳ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ? ಸದ್ಯ ನಾಗೇಂದ್ರ, ಈಗ ಕಟೌಟ್ ಅನ್ನ ತೆರವು ಮಾಡುವಂತ ಕೆಲಸವನ್ನ ಈ ಟ್ರಾಫಿಕ್ ಪೊಲೀಸರು ಮಾಡಿದ್ದಾರೆ. ಪಾಲಿಕೆ ಅಧಿಕಾರಿಗಳು ಯಾರು ಕೂಡ ಇನ್ನು ಸ್ಥಳಕ್ಕೆ ಹೋಗಿಲ್ಲ. ಪಾಲಿಕೆ ಅಧಿಕಾರಿಗಳು ಇದರ ಬಗ್ಗೆ ನಿಗಾವನ್ನ ವಹಿಸಬೇಕು. ಬಿಬಿಎಂಪಿ ಅಧಿಕಾರಿಗಳು ಇತ್ತ ಗಮನವನ್ನ ಕೊಡದೇ ಇರೋದು ಕೂಡ ಇಲ್ಲಿ ಪ್ರಶ್ನಾರ್ಹ ಆಗಿರುವಂತದ್ದು, ಅಂದ್ರೆ ಪ್ರಶ್ನೆ ಮಾಡುವಂತದ್ದು. ಯಾಕಂತ ಹೇಳಿದ್ರೆ ಅವರು ಕಾಂಗ್ರೆಸ್ನ ಶಾಸಕರು ಎನ್ನುವಂತ ಕಾರಣಕ್ಕಾಗಿ ಬಿಟ್ಬಿಟ್ರ ಎನ್ನುವಂಥದ್ದು. ನೀವು ಗೋವಿಂದರಾಜನಗರ ಹಾಗೆ ವಿಜಯನಗರ ರೋಡ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಿಮಗೆ ಒಂದು 100 ರಿಂದ 150 ಕಟೌಟ್ಗಳು ಕಾಣ ಸಿಗ್ತವೆ. ಆದ್ರೆ ಅವು ಯಾವುಗಳಿಗೂ ಕೂಡ ಆಕ್ಷನ್ ಆಗ್ತಾ ಇಲ್ಲ. ಕಳೆದ 1 ವಾರದಿಂದ ಅದೇ ರೀತಿ ಇದೆ. ಆದ್ರೂ ಬಿಬಿಎಂಪಿ ಅಧಿಕಾರಿಗಳು ಯಾಕೆ ಕಣ್ಮುಚ್ಚಿ ಕೂತ್ಕೊಂಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಆಗಿದೆ. ಮುಖ್ಯವಾಗಿ ಈ ಬಿಬಿಎಂಪಿ ಏನಾದ್ರೂ ಅವಘಡ ಆದ ನಂತರನೇ ಇವರು ಬರೋದಾ ಅನ್ನುವಂಥದ್ದು ಈಗ ಸಾರ್ವಜನಿಕರು ಕೇಳ್ತಾ ಇರುವಂತ ಪ್ರಶ್ನೆ. ನಾಗೇಂದ್ರ, ಓಕೆ, ಥ್ಯಾಂಕ್ ಯು ಧ್ರುವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಶಾಸಕರ ಹುಟ್ಟುಹಬ್ಬದ ಕೋರಿಕೆ ವಿಚಾರವಾಗಿ ಕಟೌಟ್ಗಳನ್ನು ಹಾಕಿ ಬಸ್ ಸ್ಟ್ಯಾಂಡ್ ಕಾಣದಂತೆ ಮಾಡಿದ್ರು ಅಂತೇಳಿ ಅವತ್ತೇ ಪಾಲಿಕೆ ಎಚ್ಚೆತ್ಕೊಂಡಿದ್ರೆ ಇವತ್ತು ನಾವು ಈ ಸುದ್ದಿಯನ್ನ ಮಾಡೋದಕ್ಕಾಗ್ತಾ ಇರಲಿಲ್ಲ. ಕಾರಣ ಇವತ್ತು ಕಟೌಟ್ ಬಿದ್ದು ಅವಾಂತರ ಸೃಷ್ಟಿಯಾಗಿದೆ. ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಿದ ಕಟೌಟ್ ಬಿದ್ದು ನಾಗರಬಾವಿ ಬಳಿ ಅವಾಂತರ ಸೃಷ್ಟಿಯಾಗಿದೆ. ಎಂ ಕೃಷ್ಣಪ್ಪ ಮತ್ತು ಪ್ರಿಯಾ ಕೃಷ್ಣ ಅವರ ಹುಟ್ಟುಹಬ್ಬಕ್ಕೆ ಹಾಕಿದಂತ ಕಟೌಟ್ಗಳು ನಾಗರಬಾವಿ ಸರ್ಕಲ್ ಬಳಿ ಕಟೌಟ್ ಬಿದ್ದು ಕಾರ್ ಜಖಂ ಆಗಿದೆ. ಸ್ಥಳೀಯ ಟ್ರಾಫಿಕ್ ಪೊಲೀಸರಿಂದ ಕಟೌಟ್ಗಳನ್ನ ತೆರವು ಮಾಡುವಂತ ಕೆಲಸಗಳಾಗ್ತಾ ಇದೆ. ಕಳೆದ ವಾರ ರಿಪಬ್ಲಿಕ್ ಕನ್ನಡ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿತ್ತು. ದೊಡ್ಡ ದೊಡ್ಡ ಕಟೌಟ್ಗಳನ್ನು ಹಾಕಿ ಬಸ್ ಸ್ಟ್ಯಾಂಡ್ ಅನ್ನೇ ಕಾಣದಂತೆ ಮಾಡಿದ್ದಾರೆ ಅಂತೇಳಿ ಅವತ್ತೇ ಪಾಲಿಕೆ ಎಚ್ಚೆತ್ತುಕೊಂಡು ಎಲ್ಲಾ ಕಟೌಟ್ಗಳನ್ನ ತೆರವು ಮಾಡಿಸಿದ್ರೆ ಇವತ್ತು ಈ ಅವಾಂತರ ಸೃಷ್ಟಿ ಆಗ್ತಾ ಇರಲಿಲ್ಲ. ನಾಗರಬಾವಿ ಸರ್ಕಲ್ ಬಳಿ ಹಾಕಿದಂತ ಕಟೌಟ್ ನೋಡಿ, ಆ ಕಾರಲ್ಲಿ ಸದ್ಯಕ್ಕೆ ಯಾರಿಗೇನು ಆಗ್ಲಿಲ್ಲ. ಇದೇ ಕಟೌಟ್ ಬೀಳುವಂತ ಸಂದರ್ಭದಲ್ಲಿ ಚಿಕ್ಕ ಮಗುನು ಯಾರಾದ್ರೂ ಪೋಷಕರು ಬೈಕಲ್ಲಿ ಹೋಗ್ಬೇಕಾದ್ರೆ ಏನಾಗ್ತಾ ಇತ್ತು ಯೋಚನೆ ಮಾಡಿ. ಹೈಕೋರ್ಟ್ ನಿಂದ ನಿರ್ದೇಶನ ಇದೆ ಕಟೌಟ್ಗಳನ್ನು ಹಾಕಬಾರದು ಅಂತೇಳಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಧ್ರುವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಧ್ರುವರಾಜ್, ಎಷ್ಟೊತ್ತು ಘಟನೆ ಆಗಿದ್ದು, ಯಾರಿಗಾದ್ರೂ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ಯಾ? ನಾಗೇಂದ್ರ, ಇದು ಸುಮಾರು 1 ಗಂಟೆಗೆ ಹಿಂದೆ ಈ ಒಂದು ಘಟನೆ ನಡೆದಿರುವಂತದ್ದು. ಮುಖ್ಯವಾಗಿ ನಾಗರಿಭಾವಿ ಸರ್ಕಲ್ ಫ್ಲೈಓವರ್ ಏನಿದೆ ಅದರ ಮೇಲ್ಗಡೆ ಏನು ವಿಜಯನಗರ ಶಾಸಕ ಹಾಗೆ ಗೋವಿಂದರಾಜನಗರದ ಶಾಸಕ ಪ್ರಿಯಾ ಕೃಷ್ಣ ಹಾಗೆ ಅವರ ತಂದೆ ಕೃಷ್ಣಪ್ಪ ಅವರ ಕಟೌಟ್ ಅನ್ನ ಹಾಕಲಾಗಿತ್ತು. ಶುಭಾಶಯ ಅವರ ಹುಟ್ಟಿದ ಹಬ್ಬದ ಹಿನ್ನೆಲೆ ಶುಭಾಶಯ ಕೋರಿ ಆ ಒಂದು ಕಟೌಟ್ ಅನ್ನ ಹಾಕಲಾಗಿತ್ತು. ಆದ್ರೆ ಆ ಕಟೌಟ್ ಇವತ್ತು ಕೆಳ ಬಿದ್ದಂತಹ ಪರಿಣಾಮವಾಗಿ ಅಲ್ಲಿ ಕೆಳಗಡೆ ಹೋಗ್ತಾ ಇದ್ದಂತ ಒಂದು ಕಾರಿನ ಮೇಲೆ ಬಿದ್ದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣ ಹಾನಿ ಸಂಭವಿಸಿಲ್ಲ. ನೀವು ಅದರ ಕಟೌಟ್ ನ ಹೈಟ್ ಅನ್ನೇ ನೋಡ್ತಾ ಇರ್ಬೋದು. ನೀವು ಹೈಕೋರ್ಟ್ ಆದೇಶವನ್ನ ಕೂಡ ನೀಡಿದೆ, ಬೆಂಗಳೂರಿನಲ್ಲಿ ಎಲ್ಲೂ ಕೂಡ ಕಟೌಟ್ ಹಾಗೆ ಫ್ಲೆಕ್ಸ್ ಬ್ಯಾನರ್ ಗಳನ್ನ ಹಾಕುವಂತಿಲ್ಲ ಅಂತ. ಆದ್ರೆ ಈಗ ಆಡಳಿತ ಪಕ್ಷದ ಶಾಸಕರೇ ಈ ರೀತಿ ತಮ್ಮ ಬರ್ತಡೆಗೆ ಕಟೌಟ್ ಅನ್ನ ಹಾಕಿಸ್ಕೊಂಡು ಈ ತರದ ಒಂದು ಅವಘಡಕ್ಕೆ ಕಾರಣವಾಗಿದ್ದಾರೆ. ಇನ್ನು ಆ ಭಾಗದಲ್ಲಿ ನಾವು ನೋಡ್ತಾ ಹೋದ್ರೆ ಸಾಕಷ್ಟು ಕಟೌಟ್ ಗಳನ್ನ ಹಾಕಿದ್ದಾರೆ. ಸುಮಾರು 10, 15, 20 ಅಡಿ ಎತ್ತರದ ಕಟೌಟ್ ಗಳನ್ನ ಕೂಡ ಹಾಕಲಾಗಿದೆ. ಇನ್ನಾದ್ರೂ ಎಚ್ಚೆತ್ಕೊಂಡು ಬಿಬಿಎಂಪಿ ಈ ಕಟೌಟ್ ಗಳನ್ನ ತೆರವು ಮಾಡಬೇಕು. ಆ ಕಟೌಟ್ ಅನ್ನ ಹಾಕಿದ್ಯಾರೋ ಅವ್ರ ವಿರುದ್ಧ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕಾಗಿರುವಂತದ್ದು. ನಾಗೇಂದ್ರ, ಸದ್ಯಕ್ಕೆ ಪಾಲಿಕೆ ಅಧಿಕಾರಿಗಳು ಏನ್ ಹೇಳ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ? ಸದ್ಯ ನಾಗೇಂದ್ರ, ಈಗ ಕಟೌಟ್ ಅನ್ನ ತೆರವು ಮಾಡುವಂತ ಕೆಲಸವನ್ನ ಈ ಟ್ರಾಫಿಕ್ ಪೊಲೀಸರು ಮಾಡಿದ್ದಾರೆ. ಪಾಲಿಕೆ ಅಧಿಕಾರಿಗಳು ಯಾರು ಕೂಡ ಇನ್ನು ಸ್ಥಳಕ್ಕೆ ಹೋಗಿಲ್ಲ. ಪಾಲಿಕೆ ಅಧಿಕಾರಿಗಳು ಇದರ ಬಗ್ಗೆ ನಿಗಾವನ್ನ ವಹಿಸಬೇಕು. ಬಿಬಿಎಂಪಿ ಅಧಿಕಾರಿಗಳು ಇತ್ತ
ಗಮನವನ್ನ ಕೊಡದೇ ಇರೋದು ಕೂಡ ಇಲ್ಲಿ ಪ್ರಶ್ನಾರ್ಹ ಆಗಿರುವಂತದ್ದು, ಅಂದ್ರೆ ಪ್ರಶ್ನೆ ಮಾಡುವಂತದ್ದು. ಯಾಕಂತ ಹೇಳಿದ್ರೆ ಅವರು ಕಾಂಗ್ರೆಸ್ನ ಶಾಸಕರು ಎನ್ನುವಂತ ಕಾರಣಕ್ಕಾಗಿ ಬಿಟ್ಬಿಟ್ರ ಎನ್ನುವಂಥದ್ದು. ನೀವು ಗೋವಿಂದರಾಜ್ ನಗರ ಹಾಗೆ ವಿಜಯನಗರ ರೋಡ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಿಮಗೆ ಒಂದು 100ರಿಂದ 150 ಕಟೌಟ್ಗಳು ಕಾಣ ಸಿಗ್ತವೆ. ಆದ್ರೆ ಅವು ಯಾವುಗಳಿಗೂ ಕೂಡ ಆಕ್ಷನ್ ಆಗ್ತಾ ಇಲ್ಲ. ಕಳೆದ ಒಂದು ವಾರದಿಂದ ಅದೇ ರೀತಿ ಇದೆ. ಆದ್ರೂ ಬಿಬಿಎಂಪಿ ಅಧಿಕಾರಿಗಳು ಯಾಕೆ ಕಣ್ಮುಚ್ಚಿ ಕೂತ್ಕೊಂಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಆಗಿದೆ. ಮುಖ್ಯವಾಗಿ ಈ ಬಿಬಿಎಂಪಿ ಏನಾದ್ರೂ ಅವಘಡ ಆದ ನಂತರನೇ ಇವರು ಬರೋದಾ ಅನ್ನುವಂಥದ್ದು ಈಗ ಸಾರ್ವಜನಿಕರು ಕೇಳ್ತಾ ಇರುವಂತ ಪ್ರಶ್ನೆ ನಾಗೇಂದ್ರ. ಓಕೆ, ಥ್ಯಾಂಕ್ ಯು ಧ್ರುವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.